ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಡೈರೀಸ್. ಆ್ಯಂಡ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗ್ತಿರ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಒಂಥರ ವಿಭಿನ್ನವಾದ ವಿಡಿಯೋ, ಬನ್ನಿ ಲೆಟ್ಸ್ ಗೋ ಆ್ಯಂಡ್ ವಾಚ್ ಇಟ್. ಇಟ್ಸ್ ರೇನಿಂಗ್. ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ. ಈ ಥರ ನಿನಗೆ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು, ಮಳೆ ಅನ್ನೋದು. ಈ ಸೌಂಡಲ್ಲಿ ಒಂದು 5 ನಿಮಿಷ ನಿಂತ್ಕೊಂಡು ನೋಡಿ, ಇಲ್ಲ ವಿಂಡೋಯಿಂದ ನೋಡಿ, ನಿಮ್ಮ ಮನಸ್ಸಿಗೆ ಒಂಥರ ಪ್ರಶಾಂತ ಫೀಲ್ ಆಗುತ್ತೆ. ಸೊ ಐ ಜಸ್ಟ್ ಎಂಜಾಯ್ ದಿಸ್ ಮೂಮೆಂಟ್. ಆ್ಯಂಡ್ ಈ ಟೈಮಲ್ಲಿ ಒಂದು ಕಪ್ ಆಫ್ ಟೀ, ಕಾಫಿ ಆರ್ ಗ್ರೀನ್ ಟೀ ಯಾವುದೋ ಒಂದು ಬಿಸಿಯಾಗಿ ಕುಡಿತಾ ಇದ್ದರೆ ಇಟ್ಸ್ ಲೈಕ್ ವಾವ್, ಜಸ್ಟ್ ವಾವ್. ಹಾಗಾಗಿ ಇಲ್ಲೊಂದು ಕಡೆ ಮಡ್ಕ ಚಾಯ್ ಮಾರ್ತಾರೆ. ಸೊ ಹಾಗಾಗಿ ಕುಡ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಮೇನ್ ರೋಡಲ್ಲಿ ತುಂಬಾ ಹೆವಿಯಾಗಿ ಮಳೆ ಬರ್ತಿತ್ತು. ಒಂಥರ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇಷ್ಟೊಂದು ಮಳೆ ನೋಡಿದ್ದು ಕೂಡ ಆಚೆಗಡೆ. ಹಂಗೆ ಒಂದೇ ಬಂದ್ವಿ ಕೋಳಿಜ ಅಂತ ನೆನ್ಮಂಗ್ಲಕ್ಕೆ ಬಂದರೆ ಒಂಚೂರು ಮಳೆ ಇರಲಿಲ್ಲ. ಆ್ಯಂಡ್ ಮೂರೋವರ್ ಇಲ್ಲಿ ಗೊರಿಲ್ಲಾದ ಗೊರಿಲ್ಲಾ ಅಲ್ಲ, ರೋಬೋಟಿಕ್ ಎಕ್ಸಿಬಿಷನ್ ಹಾಕಿದ್ರು. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಬಂದಿದ್ವಿ, ಬಟ್ ಗೊರಿಲ್ಲಾ ಮತ್ತು ಚೇಂಜ್ ಮಾಡಿ ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿ ಏನೋ ಮಾಡಿರ್ಬೋದು ಅಂತ ಒಳಗಡೆ ಬಂದ್ವಿ. ನಾನು, ಅಕ್ಕ, ನಂದ, ನಿಕ್ಕಿ, ಆದೀಪ್, ಚಿಕ್ಕ ಪಾಪ ಇಷ್ಟು ಜನ ಬಂದಿದ್ದೀವಿ. ಆ್ಯಂಡ್ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಪರ್ ಹೆಡ್ 80 ಮಾಡಿದ್ರು. ಲಾಸ್ಟ್ ಟೈಮ್ 50 ಇತ್ತು, ಈ ಸರಿ 80 ಆಗಿಬಿಟ್ಟಿದೆ. ಸೊ ಏನಾದರೂ ವಿಶೇಷವಾಗಿದೆಯಾ, ಇದು ಹಳೆಯದ ನೋಡಿಕೊಂಡು ಬರೋಣ ಬನ್ನಿ. ಈಗ ಬೇಬಿ ಎಲ್ಲ ಟ್ರಿಪ್ ಬಂದಿದ್ದೀವಾ? ಸೊ ಎಂಟ್ರೆನ್ಸಲ್ಲಿ ನಿಮ್ಗೆ ಇದರ ಒಂದು ದೊಡ್ಡ ಗೊರಿಲ್ಲ ಹಾಕಿದ್ದಾರೆ, ವಿಚ್ ವಿಲ್ ಅಟ್ರಾಕ್ಟ್ ಪೀಪಲ್. ಹಾಗಾಗಿ ಒಳಗಡೆ ಹೇಗಿದೆ ಏನು ತಿರ್ಗಾ ಏನೋ ಡಿಫ್ರೆಂಟ್ ಮಾಡಿದಾರ ಅಂದ್ಕೊಂಡು ಬಂದ್ವಿ. ಬಟ್ ಇಟ್ ವಾಸ್ ಲಾಸ್ಟ್ ಥೀಮ್ ಸೇಮ್ ಇದೇ ಇತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ರೆಡ್ ಫೋರ್ಟ್ ಇತ್ತು, ಇದು ರೆಡ್ ಫೋರ್ಟ್ ಇದೆ. ಆ್ಯಂಡ್ ಒಂದು ಅಡಿಷನ್ ಇತ್ತು ಅಂದರೆ ಎಂಟ್ರೆನ್ಸಲ್ಲಿ ಆನೆಗಳನ್ನ ಹಾಕಿದ್ರು. ಸೊ ಮುಂದೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಬನ್ನಿ. ಆನೆ ಬಿಟ್ಟರೆ ತುಂಬ ಜಾಸ್ತಿ 3D ಪೇಂಟಿಂಗ್ಸ್ ಎಲ್ಲ ಹಾಕಿದ್ರು. ಬಟ್ ಈ ಆನೆ ಮಾತ್ರ ನಿಜವಾದ ಆನೆಗೆ ಕಣ್ಕುಕ್ಕತ್ರ ಆಲ್ಮೋಸ್ಟ್ ಹಾಗೆ ಇತ್ತು. ಸೊ ಸಮಥಿಂಗ್ ರಿಲೇಟೆಡ್ ಟು ಮೈಸೂರು ದಸರಾ ಥೀಮಲ್ಲಿ ಇಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ರು. ರೋಬೋಟಿಕ್ಸ್ ಆಗಿದ್ದರಿಂದ ಆನೆಗಳೆಲ್ಲ ಸ್ವಲ್ಪ ಮೂಮೆಂಟ್ಸ್ ಕೂಡ ಮಾಡ್ತಿದ್ವಿ. ಆ್ಯಂಡ್ ಹಂಗೆ ಮುಂದೆ ಬಂದರೆ ಇಲ್ಲಿ ಫುಲ್ಲು ಬರ್ಡ್ಸು ದೇರ್ ಸೌಂಡ್ ಮಾಡ್ಕೊಳ್ತಾ ಒಂದು ಮಕ್ಕಳಿಗೆ ಒಂದು ಫನ್ ಫೀಲ್ಡ್ ಎಂಜಾಯಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ನಾವು ಲಾಸ್ಟ್ ಟೈಮ್ ನೋಡಿದ್ರೆ ನಮಗೇನು ಅಷ್ಟು ಇಂಟ್ರೆಸ್ಟಿಂಗ್ ಅನಿಸಲ್ಲ, ಬಟ್ ಆದಿ ನಿಕ್ಕಿ ಎಂಜಾಯ್ಡ್. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಪ್ಲೇಸ್ ಯು ಕ್ಯಾನ್ ವಿಸಿಟ್. ಇದರ ಲಿಂಕ್, ಇದು ಅಡ್ರೆಸ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವು ಯಾರಾದರೂ ಈ ಸೈಡ್ ನೆನ್ಮಂಗ್ಲ ಸೈಡಲ್ಲಿದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಒನ್ಸ್. ಮಕ್ಕಳಿದ್ರೆ ಬಂದರೆ ಇಷ್ಟ ಆಗುತ್ತೆ ನಿಮಗೆ, ಅಥವಾ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರ ಅಂದರೂ ನಿಮ್ಗೆ ಇಷ್ಟ ಆಗುತ್ತೆ. ನಾವು ಆಲ್ರೆಡಿ ಲಾಸ್ಟ್ ಟೈಮ್ ನೋಡಿದ್ರಿಂದ ಸಮಥಿಂಗ್ ಡಿಫ್ರೆಂಟಾಗಿ ಏನೂ ಇಲ್ಲ. ಸೊ ಇಟ್ ವಾಸ್ ಲೈಕ್ ಓಕೆ, ನೋಡಿದ್ದೀವಲ್ವಾ ಅಂತ ನಮಗೆ ಫೀಲಿಂಗ್. ಬಟ್ ಚಿಕ್ಕ ಮಕ್ಳಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನೋಡಿ. ಫುಲ್ ಈ ಥರ ಪಿಕಾಕ್, ಆಸ್ಟ್ರಿಚ್, ಪಿಂಗ್ವಿನ್, ಪ್ಯಾರೆಟ್, ಸೊ ಎಲ್ಲ ವಿದ್ಯರ್ ಸೌಂಡ್ ಮಾಡಿಕೊಂಡು ಮೂಮೆಂಟ್ನ ತೋರಿಸ್ತವೆ. ರೋಬೋಟ್ಸ್ ಅಲ್ವಾ, ಸೊ ಹಾಗಾಗಿ ಇಟ್ ವಿಲ್ ಬಿ ನೈಸ್ ಫಾರ್ ಕಿಡ್ಸ್. ಸೊ ಮುಂದೆ ನೋಡೋಣ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ ಸಿ, ಏನಾದರೂ ಅಡಿಷನ್ ಇದ್ದರೆ ಐ ಲೆಟ್ ಯು ನೋ ದಟ್ ಆಲ್ಸೋ. ನೋಡಿ ಆದಿ ಫುಲ್ ಎಂಜಾಯ್ ಮಾಡ್ಕೊಂಡು ಅದರಲ್ಲೇ ನಿಂತ್ಕೊಬಿಡ್ತು. ನಿಕ್ಕಿ ಕೂಡ ಈ ವಾಸ್ ಎಂಜಾಯಿಂಗ್. ತುಂಬ ಜನ ಬಂದಿದ್ದರು. ಲಾಸ್ಟ್ ಟೈಮು ಫುಲ್ ಡೇ ಇತ್ತು, ಬಟ್ ಈ ಟೈಮು ನೈಟ್ ಮಾತ್ರ. ನೈಟ್ 5:30ಇಂದ 10 o'clockವರೆಗೂ, ಇಲ್ಲ 9:30ವರೆಗೂ ಇರುತ್ತೆ ಅಷ್ಟೇ. ರೆಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಕ್ಲೋಸ್ಡ್. ಅಂದರೆ ಒಳಗಡೆನೇ ಬಿಡ್ತಲ್ಲ ಎಂಟ್ರಿ. ಲಾಸ್ಟ್ ಟೈಮ್ ಎಂಟ್ರಿ ಬಿಡ್ತಾಯಿದ್ರು, ಬಟ್ ಮೂಮೆಂಟ್ಸ್ ಯಾವುದು ಇರ್ತಾರಿಲ್ಲ ರೋಬೋಟ್ದು. ಬಟ್ ಈ ಸರಿ ಒಳಗಡೆನೇ ಬಿಡ್ತಾಯಿಲ್ಲ. ಹಾಗಾಗಿ ಫ್ರಮ್ 5:30 to 9:30. ಸೊ ಇದು ಕೂಡ ಲಾಸ್ಟ್ ಟೈಮ್ ಇತ್ತು, ಅದರ ಜಂಗಲ್ ಥೀಮು. ಆ್ಯಂಡ್ ಹೊಸ ಅಡಿಷನ್ ಅಂದರೆ ಎಲಿಫೆಂಟ್ ಅನಿಸುತ್ತೆ, ಐ ಆಮ್ ನಾಟ್ ಶೋರ್. ಆ ವಿಡಿಯೋ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ. ನನಗೆ ಗೊತ್ತಿರೋಂಗೆ ನಥಿಂಗ್ ಮೋರ್ ಡಿಫ್ರೆನ್ಸ್. ನೋಡಿ ಇದೊಂದು ಅಡಿಷನ್ ಒಂದು ಮಾಡಿದರು. ಸ್ವಲ್ಪ ಜಾಸ್ತಿ 3D ವಾಲ್ಪೇಪರ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡಿದರು. ಆ್ಯಂಡ್ ಹಳೆಯವು ಸ್ವಲ್ಪ ರಿಪ್ಲೇಸ್ಮೆಂಟ್ ಮಾಡಿದರು. ಹಳೆಯದಲ್ಲಿ ಅಬ್ದುಲ್ ಕಲಾಂ ಅದರೆಲ್ಲ ಇದ್ದರು, ಸೊ ಇದರಲ್ಲಿ ಇಲ್ಲ. ಕೆಲವೊಂದು ಹೊಸ ಅಡಿಷನ್ಸ್ ಇದೆ. ಆ್ಯಂಡ್ ಸ್ಟಾಲ್ಸ್ ಕೂಡ ಸೇಮ್ ಅದೇ ಇತ್ತು. ಇನ್ನೊಂದಂದರೆ ನಿಮ್ಗೆ ಯಾರಿಗಾದ್ರು ಶಾಪಿಂಗ್ ಮಾಡಬೇಕು ಕಡಿಮೆ ರೇಟ್ಗೆ ಅಂದರೆ ಇಲ್ಲಿ ಬರ್ಬೋದು ಡೆಫಿನೆಟ್ಲಿ. ಬಟ್ ಫಿಕ್ಸ್ಡ್ ರೇಟು, ಬಾರ್ಗೇನ್ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಾತ್ಸು, ಉಪ್ಪಿನಕಾಯಿ, ಮಕ್ಕಳು ಆ್ಯಕ್ಸಸರೀಸು, ಟಾಯ್ಸು, ಆಮೇಲೆ ಇನ್ನೇನಿತ್ತು ಗೇಮ್ಸು, ಅಂದರೆ ಗನ್ ಶೂಟಿಂಗು ಅಥವಾ ರಿಂಗು ಆ ಥರದ್ದೆಲ್ಲ ಇತ್ತು. ಆ್ಯಂಡ್ ಮಳೆ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ಬಿಡ್ತು. ನಾವು ಮಳೆ ಎಲ್ಲ ಅನ್ಕೊಂಡ್ಬಂದ್ವಿ, ಬಟ್ ಲಿಟಲ್ ಡ್ರಾಪ್ಲೆಟ್ಸ್ ಆಗ್ತಿತ್ತು. ಆ್ಯಂಡ್ ದಿಸ್ ವಾಸ್ ವೆರಿ ನೈಸ್. ನನಗೆ ಇದೊಂದು ತುಂಬ ಇಷ್ಟ ಆಯಿತು. ಇಲ್ಲಿ ಒಂಥರ ಪೂಲ್ ಥರ ಮಾಡಿದರು. ಆದಿ ನಿಕ್ಕಿ ನೋಡಿ, ನೀವು ನೋಡ್ಬೋದು, ತುಂಬ ಎಂಜಾಯ್ ಮಾಡಿದ್ರು. ಎಂಟ್ರಿ ಫೀಸ್ ಬಂದು 80. ಆ್ಯಂಡ್ ಇಲ್ಲಿ ಪರ್ ಗೇಮ್ ನಿಮಗೆ 60 ಅಥವಾ 80, ದಟ್ ಈಸ್ ಡಿಫ್ರೆಂಟ್ ಟಿಕೆಟ್. ಅದು ಆ ಪ್ರೈಸೇ ಬೇರೆ. ಬಟ್ ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ. ನಂಗೆ ಇದು ತುಂಬ ಇಷ್ಟ ಆಯಿತು. ಆದಿ ನಿಕ್ಕಿ ಇಬ್ಬರು ಬೋಟಿಂಗ್ ಮಾಡ್ತಾ ಹೋಗಿದ್ದು. ಸೊ ರೆಸ್ಟ್ ಆಲ್ ವೇರ್ ಸೇಮ್ ಪ್ರೈಸ್. ಮಿಕ್ಕಿದೆಲ್ಲ ಗೇಮ್ಸ್ ಅದೇ ಇತ್ತು. ಇದೊಂದು ಹೊಸ ಅಡಿಷನ್ ಇತ್ತು. ಇಲ್ಲ ಲಾಸ್ಟ್ ಟೈಮು ಇತ್ತಾ ಏನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇದು ಆಡಿರಲಿಲ್ಲ ಆದಿ ನಿಕ್ಕಿ, ಬಟ್ ಈ ಟೈಮ್ ಆಡಿದ್ದು. ಸೊ ಇಟ್ ವಾಸ್ ನೈಸ್.
ನೆಕ್ಸ್ಟ್ ಈ ಟ್ರೈನ್ ಇತ್ತು, ಲಾಸ್ಟ್ ಟೈಮ್ ಕೂಡ ಈ ಟ್ರೈನ್ ಇತ್ತು. ಆ್ಯಂಡ್ ನೆಕ್ಸ್ಟು ಜೈಂಟ್ ವೀಲ್ ಅದೆಲ್ಲ ಕೂಡ ಇತ್ತು. ಬಟ್ ಸಮ್ ದೇ ಎಂಜಾಯ್ಡ್ ಅಷ್ಟೇ. ಆ್ಯಂಡ್ ನಾನು ನಿಕ್ಕಿನ ಆಟ ಆಡಿಸ್ತಾ ಮಳೆ ಬರ್ತಿತ್ತು, ಅಕ್ಕ ಹಾಗಾಗಿ ಮಗುನ ಕರ್ಕೊಂಡು ಅಲ್ಲೇ ಇದರಲ್ಲಿ ಶಾಪಿಂಗ್ ಮಾಡ್ತಾಯಿದ್ಲು. ನಾನು ನಂದು ಆದಿನಿಕಿನ ಕರ್ಕೊಂಬಂದು ಇಲ್ಲಿ ಆಟ ಆಡಿಸ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್. ಸೊ ಇಲ್ಲೇನಿದೆಯಲ್ಲ ಈ ಟ್ರೈನ್ ರೈಡು ಮತ್ತು ಮಾರಿಗೋ ರೌಂಡ್ ಆ್ಯಂಡ್ ಜೈಂಟ್ ವೀಲ್ ಮತ್ತು ಇನ್ನೊಂದು ಅದು ಫುಲ್ಲು ಡ್ರ್ಯಾಗನ್ ಮೇಲೆ ಕೆಳಗೆ ಹೋಗುತ್ತಲ್ಲ, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದೇ ಕಾಲ್ ಇಟ್. ಈ 4ಕ್ಕೆ ಇವನ್ ಅಡಲ್ಟ್ಸ್ ಕ್ಯಾನ್ ಗೋ, ಬಟ್ ಅದು ಮಾತ್ರ 80, ಮಕ್ಕಳದೆಲ್ಲ 60. ಆ್ಯಂಡ್ ಇಲ್ಲೊಂದು ಟ್ವಿಸ್ಟರ್ ತಿಂದ್ವಿ, ಇಟ್ ವಾಸ್ ನೈಸ್. ಅವ್ನು ಪುಟ್ಟು ನಾಯಿ ಮರಿ ಕೂಡ ಇತ್ತು, ಕ್ಯೂಟಾಗಿ ಅವರೆಲ್ಲ ಆಟ ಆಡುವಾಗ ನಾನು ನೋಡ್ತಾ ಇದ್ದೆ. ಬಟ್ ನನಗೆ ಇದು ತುಂಬ ಭಯ ಆಗುತ್ತೆ, ಐಟ್ಸ್ ಅಂತಾರಲ್ಲ. ಸೊ ಹಾಗಾಗಿ ನಾನು ಹೋಗಿರಲಿಲ್ಲ. ನಿಕ್ಕಿ ಆದಿನ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬಂದರು. ಆ್ಯಂಡ್ ನಾನು ಅವ್ರು ಬರೋಷ್ಟರಲ್ಲಿ ಅವ್ರಿಗೆ ತಿನ್ನೋಕ್ಕೆ ತಿಂಡಿದು ಬೇಕಲ್ಲ, ಸೊ ಹಾಗಾಗಿ ಅದನ್ನ ತೊಗೊಳ್ತಾ ಇದ್ದೆ. ಇಲ್ಲಿ ಬಜ್ಜಿ ಇತ್ತು, ಸಮೋಸ, ಪಾನಿಪುರಿ, ಲೈಕ್ ವಾಟ್ ನಾಟ್ ಎವ್ರಿಥಿಂಗ್ ವಾಸ್ ದೇರ್ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ಸೊ ಮಳೆ ಕೂಡ ನಿಂತಿತ್ತು. ಅಕ್ಕನ ಕರಿತಿದ್ದೆ ಏನಾದರೂ ತಿಂದರೆ ಬಾ ಅಂತ. ಬಟ್ ಒಳ್ಳೆ ಬೇಡ ನನಗೆ, ನೀವು ಹಂಗೆ ಬನ್ನಿ ಅಂದರು. ಸೊ ಹಾಗಾಗಿ ಅವ್ರನ್ನ ಒಂದು ಆಲ್ಮೋಸ್ಟ್ 1 ಅವರ್ ಬಂದರೆ ನೀವು ಟೈಮ್ 1 ಅವರ್ ಆಗ್ಬೋದು ಇಲ್ಲಿ. ಎಸ್, ಅಪ್ರಾಕ್ಸಿಮೇಟ್ಲಿ 1 ಅವರ್ ಆಗುತ್ತೆ. ಬಟ್ ನಾನು ಒಂದ್ಸರಿ ನ್ಯೂಸಲ್ಲಿ ನೋಡಿದ್ದೆ, ಯಾವುದೋ ಮಗು ಬಿದ್ದೋಗಿತ್ತು ಇಲ್ಲಿಂದ ನೋಡಿ ಆಟ ಆಟಕ್ಕಾಗಿ ಅಂತ. ಬಟ್ ಅದೆಲ್ಲ ಒಂದು ಥರದಲ್ಲಿ ನ್ಯೂಸಲ್ಲಿ ನೋಡಿದಾಗ ಮನಸ್ಸಲ್ಲಿ ಅದೇ ಕೂತಿರ್ತದೆ. ಸೊ ಆದಿನಿಕ್ಕಿ ಆಡುವಾಗ ಕೂಡ ನಂಗೆ ಅದೇ ಒಂಥರ ನೆಗೆಟಿವ್ ಥಾಟ್ಸೇ ಬರ್ತಾಯಿತ್ತು. ಆವಾಗ ಈ ನ್ಯೂಸು ಅಥವಾ ಈ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಬರುತ್ತಲ್ಲ ಮೀಮ್ಸ್, ಅದೆಲ್ಲ ನೋಡಲೇಬಾರ್ದು ಅಂತಲೇ ಅನಿಸ್ಬಿಡುತ್ತೆ. ಬಿಕಾಸ್ ಅದು ಇನ್ಸಿಡೆಂಟ್ ಆಗಿದ್ರೂ ನಮಗೆ ನೆಗೆಟಿವ್ ಥಾಟ್ ಜಾಸ್ತಿ ಬರುತ್ತೆ. ಹಾಗಾಗಿ ಸೊ ಇಲ್ಲಿ ಒಂದಲ್ಲಿ ಟಾಯ್ಸ್ ತೊಗೊಂಡು ಆದಿನಿಕ್ಕಿ ಇಬ್ಬರು ಆಟ ಆಡ್ತಾ ಈಗ ಹೊರಟ್ವಿ ಮನೆ ಕಡೆ. ಸೊ ಬನ್ನಿ, ಟೈಮ್ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿದೆ. ಮನೆಗೆ ಹೋಗಿ ನಿಮ್ಮ ಮನೇಲಿ ಸಿಗ್ತೀನಿ. ಓಕೆ, ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಆ್ಯಂಡ್ ನಿಕ್ಕಿ ವಾಸ್ ನಾಟ್ ಫೀಲಿಂಗ್ ವೆಲ್. ತುಂಬ ಸಪ್ಪೆ ಆಗಿಬಿಟ್ಟಿದ್ದ, ವಾಮಿಟು ಮತ್ತು ಲೂಸ್ ಮೋಷನ್ ಆಗ್ತಿತ್ತು. ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಹುಷಾರು ತಪ್ಪಿದೆ. ಹಾಗಾಗಿ ಹಾಸ್ಪಿಟಲ್ ಕರ್ಕೊಂಬಂದಿದ್ದೀವಿ ಅವನ್ನ. ಏನು ಹೇಳ್ತಾರೆ ನೋಡೋಣ ಡಾಕ್ಟರು. ಸೊ ಏನು ಪ್ರಾಬ್ಲಮ್ ಇಲ್ಲ, ORS ಕೊಡಿ, ಸ್ವಲ್ಪ ಯಾವುದೋ ಫುಡ್ ಅಡ್ಜಸ್ಟ್ ಆಗಿರಲ್ಲ, ಆಚೆರೋ ತಿಂದಿದ್ದಾನೆ ಅಂತ ಅಂದರು. ಹಾಗಾಗಿ ಇಲ್ಲಿ ರಾಮೇಶ್ವರಮಲ್ಲಿ ದೋಸೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ರಾಮೇಶ್ವರಮಲ್ಲಿ ದೋಸೆ ಕೊಡಿಸಿ ನೆಕ್ಸ್ಟ್ ಪಕ್ಕದಲ್ಲೇ ಮಾಲ್ ಇತ್ತಲ್ಲ, ಮಾಲ್ಗೆ ಹೋಗಬೇಕು ಅಂತ. ಸೊ ಅವ್ನು ಆ್ಯಕ್ಟಿವ್ ಆದರೆ ಸಾಕು ಅನಿಸ್ಬಿಟ್ಟಿತ್ತು. ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಸೆಪ್ಪೆ ಆಗಿದೆ. ಫುಲ್ ಮಲ್ಕೊತಿದ್ದ, ವಾಮಿಟು ಮತ್ತು ಲೂಸ್ ಮೋಷನ್ 2 ಮಾಡಿದ್ನಲ್ಲ. ಸೊ ಹಾಗಾಗಿ ಡಾಕ್ಟರ್ ಇಟ್ಸ್ ಆ್ಯಪನ್ಸ್, ಪರವಾಗಿಲ್ಲ, ಅದೆಲ್ಲ ಕಾಮನ್ ಇಷ್ಟು ಮಕ್ಕಳಲ್ಲಿ. ನಿಮಗೂ ಕೂಡ ಅದು ಹೇಳ್ತೀನಿ, 1 to 5 years ಮಕ್ಕಳಿಗೆ ಈ ಹುಷಾರು ತಪ್ಪೋದು ಇದೆಲ್ಲ ಕಾಮನ್. ಸೊ ಹಾಗಾಗಿ ಅಷ್ಟು ಬೇಗ ಪ್ಯಾನಿಕ್ ಆಗಿಲ್ಲ. ಸೊ ತುಂಬ ಸರಿ ಆಗ್ತಿದೆ ಅಂದರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಡಾಕ್ಟರ್ನ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಏನು ಪ್ರಾಬ್ಲಮ್ ಇಲ್ಲ ಅಂದರು. ಆ್ಯಂಡ್ ಮಾಲಲ್ಲಿ ಆಟ ಆಡಿಸ್ಕೊಂಡು ಇವಾಗ ಮನೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಮಳೆ ಬರ್ತಾಯಿತ್ತು. ಹಾಗಾಗಿ ಅಕ್ಕ ಆದಿ ಕೂಡ ಪಿಕ್ ಮಾಡ್ಕೊಂಬ ಸ್ಕೂಲಿಂದ ಅಂತ ಹೇಳಿದ್ಲು. ಸೊ ಆದಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಆದಿ ಸ್ಕೂಲ್ ಹತ್ರ ಪಿಕ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋಗೋದಷ್ಟೇ. ನೋಡಿ, ಫುಲ್ ಹೆವಿಯಾಗಿ ರೈನ್ ಬರ್ತಿತ್ತು. ಮನೆಗೆ ಹೋಗಿ ಆದಿನಿಕ್ಕಿ ಆಟ ಆಡ್ತಾ ಮೈಕಿಡ್ ಹೆಂಗೋ ನಿಕ್ಕಿ ಹುಷಾರಾಗ್ಬಿಟ್ಟ. ಸೊ ಅದೇ ಪರವಾಗಿಲ್ಲ. ಹಾಗಾಗಿ ಹೇಳೋದು, ಚಿಕ್ಕ ಮಕ್ಕಳಿದ್ರೆ ತುಂಬ ಬೇಗ ಗಾಬರಿ ಆಗೋದೇನು ಬೇಡ, ಇದೆಲ್ಲ ಕಾಮನ್ ಅವ್ರಿಗೆ. 5 yearsವರೆಗೂ ವಾಂತಿ ಆಗೋದು ಅಥವಾ ಲೂಸ್ ಮೋಷನ್ ಆಗೋದಲ್ಲ. ಸೊ ಅಷ್ಟೇ, ನನಗಂತೂ ಫುಲ್ ಪ್ಯಾನಿಕ್ ಆಗಿಬಿಟ್ಟಿತ್ತು. ಫಸ್ಟ್ ಟೈಮ್ ಅಲ್ವ ಹಂಗಾಗಿದ್ದು. ಹಾಗಾಗಿ ಸೊ ಓಕೆ, ಅವನು ಕೂಡ ಹುಷಾರಾಗಿದ್ದ. ಈ ಒಂದು ಪುಟಾಣಿ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.